ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಅವರ್ ಬಾಯ್ಸ್. ನಮ್ಮ ಮಗನ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಅಂತ ಗುಡ್ ಮಾರ್ನಿಂಗ್ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತಿನ ವಿಶೇಷ ಅಂದರೆ ಇವತ್ತು ಫ್ರೈಡೇ ಮತ್ತು ಇವತ್ತೊಂದು ವಿಶೇಷ ಇದೆ. ನಮ್ಮ ಒಬ್ಬರು ಕಸಿನ್ ಬ್ರದರ್ ಅವ್ರ ಮನೆಯಲ್ಲಿ ಅವರು ನಾನ್ ವೆಜ್ ಪಾರ್ಟಿ ಇಟ್ಕೊಂಡಾರೆ ಸಾಯಂಕಾಲ. ಸೊ ಅವರು ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರ ಮನೆಗೆ ನಾವು ಇವತ್ತೆಲ್ಲ ನಮ್ಮ ಫ್ಯಾಮಿಲಿ ಕೂಡಿ, ಅವ್ರ ನೇಬರು, ನಾವು ಅವರೆಲ್ಲ ಕೂಡಿ ಓಪನ್ ಟೆರೆಸ್ ಮೇಲೆ ಪಾರ್ಟಿ ಮಾಡಬೇಕಂತ ಮಾಡಿದ್ದೀವಿ. ಮತ್ತು ಇವತ್ತಿನ ಮೆನ್ಯೂ ಇದೆ: ಚಪಾತಿ, ರೊಟ್ಟಿ, ಮಟನ್ನು, ಬಾಯ್ಲ್ಡ್ ಎಗ್ಗು, ಮತ್ತು ನಮ್ಮದು ಲೋಕಲ್ ನಮ್ಮ ಬ್ರ್ಯಾಂಡದು ಯಾವತ್ತೂ ಇರುತ್ತೆ. ನಾನ್ ವೆಜ್ಜಲ್ಲಿ ನಮ್ಮ ಬ್ರ್ಯಾಂಡ್ ಇರಲೇಬೇಕು. ಅದಕ್ಕೆ ಎಲ್ಲರೂ ವೆಲ್ಕಮ್ टू आवर व्लॉग. थैंक यू. बन्नी सायंकाल सिगोणा. बाय बाय. हाय, मी आहे अपर्णा देसाई. आज आम्ही सगळे फॅमिलीसोबत आम्ही सगळेजण आज खूप मस्त जेवण मटण पार्टी केलेली आहे टेरेसवर आमच्या इथे. ते खूप छान झालेलं आहे. असंच आम्हाला दर संडे करूसं वाटतं. ನಮಸ್ಕಾರ. ಇವತ್ತು ಮಟನ್ ಪಾರ್ಟಿ ಮಾಡಿದ್ವಿ ನಾವು. ನಮ್ಮ ನೇಬರ್ಸ ಮತ್ತು ನಮ್ಮ ಫ್ಯಾಮಿಲಿ ಕೂಡ ಅದ್ರ ಶೇಪ್ ಇವರೇ ಇದ್ದಾರೆ. ಮಟನ್ ಮತ್ತು ಶೇರ್ವಾ ಅದು ಮಸ್ತ್ ಮಾಡಿದ್ರು ಇವರೆಲ್ಲ. ಹಿಂಗೆ ವಾರ ಸಂಡೇ ನಾವು ಮಾಡ್ಬೇಕಂತ ಇದೇವಿ. ಹಿಂಗೆ ಮಾಡ್ತೀವಿ. ಮತ್ತು ಹಿಂಗೆ ಮತ್ತು ಗೇಮ್ ಮಾಡಬೇಕು ಅಂತ ಅಂದೇವಿ. ಒಟ್ಟು ಸಂಡೇ ಇದು ನಮ್ಮ ಲಾಗ್ ನೋಡ್ಕೋತೀರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಾಯ್, ಗುಡ್ ಈವ್ನಿಂಗ್ ಆಲ್. ಇವತ್ತಿನ ವಿಶೇಷ ಅಂದರೆ ಇವತ್ತು ನಮ್ಮ ಕಸಿನ್ ಬ್ರದರ್ನ ಮನೆಯಲ್ಲಿ ನಾನ್ ವೆಜ್ ಪಾರ್ಟಿ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಎಲ್ಲರೂ ನಾವು ಫ್ಯಾಮಿಲಿ ಸಕಟಲ್ಲಿ ಕೂಡಿ ಒಂದೇನು ಗೆಟ್ ಟುಗೆದರ್ ಅಂಥೇಳಿ ಮಾಡಿದ್ವಿ. ಅದರಲ್ಲಿ ನಾನ್ ವೆಜ್ಜಲ್ಲಿ ಮಟನ್ನು, ಚಪಾತಿ, ರೊಟ್ಟಿ ಮತ್ತು ಜೀರಾ ರೈಸ್ ಫಸ್ಟ್ ಕ್ಲಾಸ್ ಆಗಿತ್ತು. ಏನು ಪ್ರೊಫೆಷ್ನಲ್ ಆಗಿ ಅವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಟೇಸ್ಟ್ ನೋಡೋಣ ಅಂಥೇಳಿ ಒಂದು ಸಲ ಟ್ರಯಲ್ ಬೇಸ್ ಅಂತೇಳಿ ಇವತ್ತು ನಮ್ಮ ಪ್ರಶಾಂತ್ ಕರೆಸಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ಒಳ್ಳೆಯದಾಗಿತ್ತು. ಎಲ್ಲ ಒಬ್ಬರು ಊಟ ಮಾಡಿ ಸಫಿಷಿಯೆಂಟ್, ಯಾವುದೇ ಥರ ಸ್ಪೈಸಿ ಇಲ್ಲ ಮತ್ತು ಇದಿಲ್ಲ, ಡೀಸೆಂಟಾಗಿತ್ತು. ತಿಂದಿದ್ದು ಮತ್ತು ಪೀಸ್ಗಳು ಎಲ್ಲಿಯೂ ನಿಮಗೆ ಬೋನ್ ಬರಲಿಲ್ಲ. ಸಾಫ್ಟ್ ಪೀಸ್ ನಮಗೆ ಹೆಂಗೆ ಬೇಕಿತ್ತಲ್ಲ ಆ ಥರನೇ ಇತ್ತು. ಒಳ್ಳೆ ಟೇಸ್ಟ್ ಇತ್ತು. ಮತ್ತು ಹಂಗಿದ್ದು ಒಳ್ಳೆ ಒಂದೇನೋ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಓಪನ್ ಟೆರೆಸ್ ಮೇಲೆ ಕುಂತು ಎಲ್ಲ ಒಳ್ಳೇದು ಮಾಡಿದ್ದೀವಿ. ಹೀಗೆ ಮುಂದೆ ನಮಗೆ ಅವಶ್ಯಕತೆ ಇದ್ದಾಗ ಇದೇ ಥರ ಮಾಡಿಕೊಡ್ಲಿ ಅಂತ ಅವ್ರಿಗೆ ಒಳ್ಳೇದಾಗಲಿ, ನಾವು ಅವ್ರದ್ದು ಒಂದು ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತೇನೆ. ಹಿಂಗೆ ಒಂದು ಎರಡು ಮಾತು ಮುಗಿಸ್ತೇನೆ. नमस्कार, माझं नाव सचिन देसाई. माझं म्हणजे रिअल बिझनेस आहे एअर कंडिशनर रेफ्रिजरेशनचा. आणि आज आमच्याकडे हे काही गेस्ट आले होते, म्हणजे माझ्या शेजारचे. आणि गेट टुगेदरसारखं आम्ही एकत्र पार्टी वगैरे केली टेरेसवरती आमच्या. छान वाटलं सगळं. आणि हे सगळं जेवण बनवलं होतं ते नॉनव्हेजमध्ये मटण असं. आणि ते माझ्या वाईफने बनवलं होतं, अपर्णा देसाई. आणि ठीक आहे, म्हणजे छान असं स्पायसी वगैरे काय नाही. मुलांना पण आवडलं ना, सगळ्यांना आवडलं, छान वाटलं. आणि बस एवढंच. थँक्यू. स्टार्ट केलं आहे. नमस्कार, माझं नाव अपर्णा देसाई. मी आज सगळ्यांसाठी मटण जेवण बनवलं होतं. त्यांनी ते फक्त आज असंच बघितलं होतं. आता मला पुढची ऑर्डर देतील अशी मी आशा करते. आणि अशाच मला ऑर्डरही तुमच्या सगळ्यांच्याकडून मिळून देत म्हणून मी हे करते. मला सगळं बनवता येतं. माझं आधी हॉटेल पण होतं. मी तिकडे ते सगळं खूप मला त्यांचं सहकार्य होतं. सगळीकडे मी बनवत होते असं हॉटेलमध्ये वगैरे. छान म्हणजे सगळं आहे. जसं स्पायसी वगैरे जास्त काही नाही आहे, जसं हवं आहे तसं मराठीमुळं जेवण आपलं छान मी बनवते घरीच, आपलं घरगुती पद्धतीने. त्यामुळे जर तुम्हाला आवडत असेल तर मला प्लीज कॉल करून मला ऑर्डर देऊ शकता. मी मटण हे सगळे रेसिपी पूर्णपण बनवून मी देऊ शकते ऑर्डरमध्ये. ओके, धन्यवाद. ಹಾಯ್ ಎಲ್ಲರಿಗೂ. ಸೊ ಗಣಪತಿ ಆದಮೇಲೆ ಭಾಳ ದಿನ ಆದಮೇಲೆ ನಾವೆಲ್ಲರೂ ನಮ್ಮ ಕಸಿನ್ ಬ್ರದರ್ಸು, ನಮ್ಮ ಫ್ಯಾಮ್ಲಿ, ನಮ್ಮ ನೇಬರು ಎಲ್ಲರೂ ಕೂಡಿ ನಮ್ಮ ಮನೆ ಮೇಲೆ ಇವತ್ತು ನಾನ್ ವೆಜ್ ಪಾರ್ಟಿ ಮಾಡಿದ್ವಿ. ಸೊ ಪಾರ್ಟಿ ಅಂದ್ರೆ ಊಟ, ಎಲ್ಲರೂ ಊಟ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಳ್ಳೆ ನಮ್ಮ ನೇಬರ್ ಚೆನ್ನಾಗಿ ಅಡುಗೆ ಮಾಡಿಕೊಟ್ರು. ಏನೋ ಅವ್ರಿಗೆ ನೀವು ಆರ್ಡ್ರ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೆ KG ಬೇಸಸ್ ಮೇಲೆ. ಸೊ ನೀವು ಆರ್ಡ್ರ್ ಕೊಡ್ಬೋದು ಅವ್ರಿಗೆ. ಅವ್ರು ನಮ್ಮ ನಂಬರ್ ನಿಮ್ಗೆ ತಳಗ ಮೆನ್ಷನ್ ಮಾಡ್ತೀವಿ. ಸೊ ಇವತ್ತಿನ ದಿನ ನಮಗೆಲ್ಲರಿಗೂ ಚೆನ್ನಾಗಿ ಅನ್ನಿಸ್ತು. ಸೊ ಥ್ಯಾಂಕ್ ಯು. ಎಲ್ಲರೂ ಇದೇ ಥರ ಇರ್ತೀವಿ. ಡನ್.